ಹಾಯ್ ಎಲ್ಲರಿಗೂ ಆ್ಯಂಡ್ ವೆಲ್ಕಮ್ ಬ್ಯಾಕ್. ಯುಗಾದಿ ಅಂತಂದರೆ ನಮಗೆಲ್ಲ ನೆನಪಾಗೋದೆ ಒಬ್ಬಟ್ಟು. ಇವತ್ತಿಲ್ಲಿ ಈ ಯುಗಾದಿಗೆ ವಿಶೇಷವಾದ ಖರ್ಜೂರದ ಒಬ್ಬಟ್ಟು ಮಾಡೋದು ಹೇಗೆ ಅಂತ ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ತುಂಬ ಈಸಿಯಾಗಿ ಮಾಡ್ಬೋದು, ರುಚಿಯಂತೂ ತುಂಬಾ ಅದ್ಭುತವಾಗಿರುತ್ತೆ. ಹಾಗಿದ್ರೆ ಬನ್ನಿ ಮಾಡೋದು ಹೇಗೆ ನೋಡೋಣ. ಮೊದಲಿಗೆ ಕನಕ ರೆಡಿ ಮಾಡ್ಕೊಳ್ಳೋಣ. ಒಂದು ಬೌಲಿಗೆ 1 ಕಪ್ಪಷ್ಟು ಮೈದಾ ಹಿಟ್ಟು, 1/4 ಚಮಚದಷ್ಟು ಉಪ್ಪು ಹಾಗೂ 1/4 ಚಮಚದಷ್ಟು ಅರಿಶಿಣದ ಪುಡಿ ಇಷ್ಟನ್ನು ಹಾಕಿ ಒಂದು ಮಿಕ್ಸ್ ಮಾಡ್ಕೊಳ್ಳೋಣ. ಅರಿಶಿಣ ಆಪ್ಷನಲ್, ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಬೋದು. ಸ್ವಲ್ಪನೇ ನೀರು ಹಾಕಿ ನೀವು ಹಿಟ್ಟನ್ನು ಕಲಿಸ್ಕೊಳ್ಳಿ. ಹಿಟ್ಟು ತೀರಾ ಗಟ್ಟಿ ಆಗಬಾರ್ದು, ಹಾಗೆ ತೀರಾ ಅಂಟ್ತಾನೂ ಇರಬಾರ್ದು. ನೋಡಿ, ಇದೀಗ ಈ ರೀತಿ ಒಂದು ಸ್ವಲ್ಪ ಕಲಿಸ್ತಾ ಇದ್ದಂಗೆ ನೀವು ಒಂದು 2 ಚಮಚದಷ್ಟು ಎಣ್ಣೆನ ಕೂಡ ಹಾಕ್ಕೊಂಡು ನೀವು ಹಿಟ್ಟು ಕಲಿಸ್ಕೊಂಡ್ರೆ ಅದು ಜಾಸ್ತಿ ಅಂಟೋದಿಲ್ಲ. ಇದೀಗ ಸಾಫ್ಟ್ ಆಗಿದೆ ನೋಡಿ, ಇದು ಪರ್ಫೆಕ್ಟ್ ಆಗಿದೆ. ಇದಕ್ಕೆ ಅಗೇನ್ ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆನ ನಾನು ಮೇಲೆಲ್ಲ ಸವರಿ ಈ ರೀತಿ ಹಿಟ್ಟನ್ನು ನಾದಿ ಮಿಕ್ಸ್ ಮಾಡಿ ಇಡ್ತಾ ಇದ್ದೀನಿ. 1 ರಿಂದ 2 ಗಂಟೆಗಳ ಕಾಲ ಈ ಹಿಟ್ಟನ್ನು ಹೀಗೆ ನೆನೆಯೋದಕ್ಕೆ ಬಿಡಬೇಕು. ಇದೀಗ ಪರ್ಫೆಕ್ಟ್ ಆಗಿದೆ. ನಾನು 1 ಅವರ್ ಇದನ್ನು ನೆನೆಯೋದಕ್ಕೆ ಇಟ್ಟಿದ್ದೀನಿ. ಹೂರಣ ಮಾಡ್ಕೊಳ್ಳೋಣ. ಖರ್ಜೂರನ ನಾನು ಬೀಜ ಎಲ್ಲ ತೆಗೆದು ಒಂದು 1/4 kg ಖರ್ಜೂರನ ಒಂದು ಸ್ವಲ್ಪ ನೀರು ಹಾಕಿ ನಾನಿಲ್ಲಿ ಕುಕ್ಕರಲ್ಲಿ 2 ವಿಸಿಲ್ ಬರೋ ತನಕ ನಾನು ಬೇಯಿಸ್ಕೊಳ್ತೀನಿ. 2 ವಿಸಿಲ್ ಸಾಕು, ಬೇಗನೆ ಬೇಯುತ್ತೆ. ಈಗ ನೋಡಿ, ಖರ್ಜೂರ ಚೆನ್ನಾಗಿ ಬೆಂದು ಮೆತ್ತಗಾಗಿದೆ. ಇದನ್ನು ನಾನು ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಬೇಕಿದ್ದರೆ ನೀವು ಸ್ವಲ್ಪ ನೀರು ಹಾಕಿ ಪೇಸ್ಟ್ ಮಾಡ್ಕೊಳ್ಳಿ. ನಾನು ನೀರು ಹಾಕಿಲ್ಲ, ಯಾಕೆಂದರೆ ಇದು ಒಳ್ಳೆ ಪಲ್ಪಿಯಾಗಿತ್ತು, ನೀರು ಬೇಕಾಗಿರಲಿಲ್ಲ. ಗಟ್ಟಿಯಾಗಿ ನಾನು ಇದನ್ನು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇನ್ನು ಒಂದು ಪ್ಯಾನಿಗೆ 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ನಾವು ರುಬ್ಬಿರುವಂತಹ ಖರ್ಜೂರದ ಪೇಸ್ಟ್ ಏನಿರುತ್ತೆ ಅದನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು. ತುಪ್ಪದ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದೀಗ ಚೆನ್ನಾಗಿ ಮಿಕ್ಸ್ ಆಗಿದೆ. ನಾನು ಇದಕ್ಕೆ 1 ಕಪ್ಪಷ್ಟು ಹಸಿ ಕಾಯಿ ತುರಿನ ಹಾಕ್ಕೊಂಡಿದ್ದೀನಿ. ನಿಮಗೆ ಈ ಕಾಯಿನ ಸ್ವಲ್ಪ ಮಿಕ್ಸಿನಲ್ಲಿ ರುಬ್ಬಿ ಹಾಕ್ಕೊಂಡ್ರೆ ಒಳ್ಳೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ನಿಮಗೆ ಒಬ್ಬಟ್ಟು ತಟ್ಟಬೇಕಾದ್ರೆ ಕಷ್ಟ ಆಗೋದಿಲ್ಲ. ಸೊ ಮಿಕ್ಸಿನಲ್ಲಿ 1-2 ಸುತ್ತು ತಿರುಗಿಸ್ಬಿಟ್ಟು ನೀವು ಕಾಯಿ ತುರಿನ ಇದಕ್ಕೆ ಸೇರಿಸೋದು ಒಳ್ಳೆಯದು. ಚೆನ್ನಾಗಿ ಖರ್ಜೂರ ಪೇಸ್ಟ್ ಜೊತೆ ತೆಂಗಿನಕಾಯಿ ಚೆನ್ನಾಗಿ ಮಿಕ್ಸ್ ಆಗಿ ಇದು ಗಟ್ಟಿ ಆಗಬೇಕು. ನಂತರ ನೀವೊಂದು ಮುಟ್ಟು ನೋಡಿದ್ರೆ ಇದೊಂಚೂರು ಕೈಗೆ ಅಂಟೋದಿಲ್ಲ. ಇದೀಗ ಪರ್ಫೆಕ್ಟ್ ಆಗಿದೆ. ಈ ಹೂರಣ ಸ್ವಲ್ಪ ತಣ್ಣಗಾದ್ಮೇಲೆ ನಾನು ಇದನ್ನು ಉಂಡೆ ಮಾಡಿಟ್ಕೊಳ್ತಾ ಇದ್ದೀನಿ. ನೀವು ನೋಡ್ತಿರ್ಬೋದು, ಉಂಡೆ ಪರ್ಫೆಕ್ಟ್ ಆಗಿದೆ, ಜೊತೆಗೆ ಒಂಚೂರು ಅಂಟು ಕೂಡ ಬರ್ತಿಲ್ಲ. ತುಂಬ ಸಾಫ್ಟಾಗಿ ಕೂಡ ಆಗಿದೆ. ತುಂಬ ಗಟ್ಟಿ ಆಯಿತು ಹೂರಣ ಅಂತಂದರೆ ನಿಮಗೆ ಒಬ್ಬಟ್ಟು ತಟ್ಟೋದಕ್ಕೆ ಕಷ್ಟ ಆಗುತ್ತೆ. ಈಗ ಈ ಕನಕ ಚೆನ್ನಾಗಿ ನೆಂದಿದೆ, 1 ಗಂಟೆ ಹತ್ತತ್ರ ಚೆನ್ನಾಗಿ ನೆಂದಿದೆ. ಇದನ್ನು ಮತ್ತೆ ಪುನಃ ನಾನು ನಾದ್ಕೊಳ್ತಾ ಇದ್ದೀನಿ ಈ ರೀತಿ. ನಂತರ ನಾನು ಈ ರೀತಿ ಉಂಡೆಗಳಾಗಿ ತಗೊಳ್ತೀನಿ. ನಿಮಗೆ ಹೂರಣ ಎಷ್ಟು ದೊಡ್ಡದಾಗಿದೆ ಅದನ್ನು ನೋಡಿಕೊಂಡು ನೀವು ಅದಕ್ಕೆ ಸರಿಯಾಗುವಂತಹ ನೀವು ಕನಕದ ಉಂಡೆನ ಮಾಡ್ಕೊಳ್ಳಿ. ನಂತರ ಈ ರೀತಿ ಬಾಳೆ ಎಲೆಯಲ್ಲಿ, ಎಣ್ಣೆ ಸವರಿರುವ ಬಾಳೆ ಎಲೆಯಲ್ಲಿ ಇಟ್ಟು ನಾನು ಹೂರಣ ಇಟ್ಟು ಈ ರೀತಿ ಕ್ಲೀನಾಗಿ ಕ್ಲೋಸ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲೂ ಓಪನ್ ಇರಬಾರ್ದು, ಕ್ಲೀನಾಗಿ ಅದನ್ನು ಕ್ಲೋಸ್ ಮಾಡ್ಕೊಳ್ಬೇಕು. ಬಾಳೆ ಎಲೆ ಇಲ್ಲ ಅಂತಂದರೆ ನೀವು ಬಟರ್ ಪೇಪರಲ್ಲಿ ಮಾಡ್ಬೋದು, ಅಥವಾ ಈ ಹೋಳಿಗೆ ತಟ್ಟೋದಕ್ಕೆ ಅಂತಲೇ ಶೀಟ್ ಸಿಗುತ್ತೆ, ಅದನ್ನು ಕೂಡ ನೀವು ಬಳಸ್ಬೋದು. ಎಣ್ಣೆ ಅಥವಾ ತುಪ್ಪ ಸವರಿ ಈ ರೀತಿ ತಟ್ಬೋದು. ಇಲ್ಲ ಅಂತಂದರೆ ನೀವು ಲಟ್ಟಣಿಗೆಯಲ್ಲಿ ಕೂಡ ಲಟ್ಟಿಸ್ಬೋದು. ಈ ರೀತಿ ಕಾದ ಹಂಚಿಗೆ ಹಾಕಿ ಸ್ವಲ್ಪ ಹೊತ್ತು ಬಿಟ್ಟು ನೀವು ಮೆಲ್ಲಗೆ ಈ ರೀತಿ ಬಾಳೆ ಎಲೆ ತೆಗೆದ್ರೆ ಆರಾಮಾಗಿ ಅದು ಬಿಚ್ಕೊಂಡು ಬರುತ್ತೆ. 2 ಕಡೆ ಹದವಾಗಿ ನೀವು ಬೇಯಿಸಬೇಕಾಗತ್ತೆ. ಬೇಕಿದ್ದರೆ ನೀವು ಎಣ್ಣೆನೋ ತುಪ್ಪನೋ ಹಾಕ್ಕೊಳ್ಬೋದು. ನಾನು ಆಲ್ರೆಡಿ ತಟ್ಟಬೇಕಾದ್ರೆ ಎಣ್ಣೆ ಹಾಕ್ಕೊಂಡಿದ್ನಲ್ಲ, ಸೊ ಅಗೇನ್ ನಾನು ಅದ್ರ ಮೇಲ್ಗಡೆ ಎಣ್ಣೆ ಹಾಕ್ಕೊಳ್ತಾ ಇಲ್ಲ. ಈ ರೀತಿ 2 ಕಡೆ ನೀವು ಹದವಾಗಿ ಬೇಯಿಸ್ಕೊಳ್ಳಿ. ಈಗ ನಮ್ಮ ಖರ್ಜೂರದ ಒಬ್ಬಟ್ಟು ಅಥವಾ ಹೋಳಿಗೆ ರೆಡಿ ಆಯಿತು. ತುಂಬಾ ಸಾಫ್ಟಾಗಿ ಬರುತ್ತೆ, ತುಂಬಾ ರುಚಿಯಾಗಿ ಕೂಡ ಇರುತ್ತೆ. ಬಿಸಿ ಬಿಸಿ ತುಪ್ಪದ ಜೊತೆ ನೀವು ಇದನ್ನು ಸರ್ವ್ ಮಾಡಿದ್ರಂತೂ ಅಷ್ಟು ರುಚಿಯಾಗಿರುತ್ತೆ. ಯಾವಾಗಲೂ ಬೇಳೆ ಒಬ್ಬಟ್ಟು ಈ ರೀತಿ ಮಾಡಿ ನಿಮಗೆ ಬೋರ್ ಆಗಿದ್ದರೆ ಈ ಯುಗಾದಿಗೆ ಒಂದು ವಿಶೇಷವಾದ ಖರ್ಜೂರ ಒಬ್ಬಟ್ಟನ್ನು ನೀವು ಒಂದ್ಸತಿ ಟ್ರೈ ಮಾಡಿ. ತುಂಬಾ ಟೇಸ್ಟಿಯಾಗಿರುತ್ತೆ, ಮಾಡೋದು ಕೂಡ ತುಂಬಾ ಸುಲಭ. ಒಂದ್ಸತಿ ಟ್ರೈ ಮಾಡಿ. ಮುಂದಿನ ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಸ್ಟೇ ಟ್ಯೂನ್, ಸ್ಟೇ ಕನೆಕ್ಟೆಡ್. ಥ್ಯಾಂಕ್ ಯು ಫಾರ್ ವಾಚಿಂಗ್.